ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಅತಿ ಮುಖ್ಯವಾಗಿ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇದು. ಇದರಲ್ಲಿ ಈ ಎರಡು ಬ್ರಾಂಚ್ಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಷನಿನ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸಾಕಷ್ಟು ಜನ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ನನಗೆ ಯೂಟ್ಯೂಬಿನ ಒಂದು ಕಮೆಂಟ್ ಬಾಕ್ಸಲ್ಲಿ ಭಾಳಷ್ಟು ಮೆಸೇಜಸ್ನ ಡ್ರಾಪ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಾನು ಈ ಥರ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗೂ ಈಗ KPSC ಕಡೆ ಒಂದು ನಿರ್ಣಯ ಅಂದರೆ ಅವರು ಡಿಸಿಷನ್ ಮೇಕರ್ಸು, ಏನಕ್ಕಂದರೆ ಕ್ಯಾಟ್ಗೆ ಆಸ್ಪಿರೆಂಟ್ಸು ಅಪ್ಲೈ ಮಾಡಿರ್ತಾರೆ, ಕ್ಯಾಟ್ ಕಡೆಯಿಂದ ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿ ಅಂತೇಳಿ ಇದಾಗಿರುತ್ತೆ. ಆದರೆ KPSC ಅವರು ಅದು ಮೀರಿ ಈಗ ರೀನೋಟಿಫಿಕೇಷನ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟ್ ಜೊತೆಗೆ ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಏನೆಲ್ಲ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕು ಈ ನೋಟಿಫಿಕೇಷನು ಕಳೆದ ಬಾರಿ ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಜೊತೆಗೆ ಈ ನೋಟಿಫಿಕೇಷನ್ ಕೂಡ ಕ್ಯಾನ್ಸಲ್ ಮಾಡಿರ್ತಾರೆ. ಈ ನೋಟಿಫಿಕೇಷನ್ನು ಎಕ್ಸಾಮ್ನೂ ಆಗಿರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ರಿಸಲ್ಟ್ಸ್ನ ಬಿಟ್ಟಿರಲ್ಲ, ಜಸ್ಟ್ ಕೀ ಆನ್ಸರ್ಸ್ ಜೊತೆಗೆ ಅಲ್ಲಿಗೆ ಎಂಡ್ ಮಾಡಿರ್ತಾರೆ. ಸೊ ಅದಾಗಿದ ನಂತರ ಈ ನೋಟಿಫಿಕೇಷನ್ನ ಹಿಂಪಡಿತಿದ್ದೀವಿ ಅಂತೇಳಿ ಒಂದು ಸರ್ಕ್ಯುಲರ್ನು ರಿಲೀಸ್ ಮಾಡಿರ್ತಾರೆ. ಸೊ ಇದೀಗ ಅದೇ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ನ KPSC ಅವರು ಒಂದು ಸರ್ಕ್ಯುಲರ್ ಮುಖಾಂತರ ಜನರಲ್ ಪಬ್ಲಿಕ್ಗೆ ಇಶ್ಯೂ ಮಾಡಿದ್ದಾರೆ. ನೋಡೋಣ ಆಫಿಷಿಯಲ್ ಡಾಕ್ಯುಮೆಂಟ್ ಏನಿದೆ ಅಂತೇಳಿ. ಅದಾಗಿ ನಂತರ ಈ ನೋಟಿಫಿಕೇಷನಲ್ಲಿ ಎಷ್ಟೆಲ್ಲ ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ, ನೀವು ಪ್ರೀವಿಯಸ್ ಆಗಿ ಏನೆಲ್ಲ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದ್ರಿ ಆ ಎಲ್ಲ ಆಸ್ಪಿರೆಂಟ್ಸ್ಗೂ ಈ ಒಂದು ಅಪ್ಲಿಕೇಶನ್ ಇನ್ ಕೇಸ್ ರೀನೋಟಿಫಿಕೇಷನ್ ಆಯಿತು ಅಂತಂದರೆ ಆ ಒಂದು ವಿನಾಯಿತಿ ಇರುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋದ್ರಲ್ಲಿ. ಪ್ರೀವಿಯಸ್ ಆಗಿ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಮತ್ತೊಮ್ಮೆ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಹೊಸದಾಗಿ ಆಸ್ಪಿರೆಂಟ್ಸ್ಗೆ ಮತ್ತೆ ಲಿಂಕ್ ಎನೇಬಲ್ ಆಗುತ್ತೆ, ಅಂಥ ಆಸ್ಪಿರೆಂಟ್ಸು ಮತ್ತೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ವೇಕೆನ್ಸೀಸ್ ಎಷ್ಟಿದೆ ಅಂತ ನೋಡಿಕೊಂಡಾಗ ಹೋದ ಸಲನೂ ನಮಗೆ ಅಷ್ಟೇ ವೇಕೆನ್ಸೀಸ್ ಇತ್ತು, ಈ ಬಾರಿನೂ ಅಷ್ಟೇ ವೇಕೆನ್ಸೀಸ್ ಇರುತ್ತೆ. ಎಷ್ಟಪ್ಪ ಅಂತಂದರೆ 70 + 6, 70 ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಹೋಗುತ್ತೆ, 6 ಹೈದರಾಬಾದ್ ಕರ್ನಾಟಕಕ್ಕೆ ಹೋಗುತ್ತೆ. ಸೊ ಆ ಒಂದು ವೇಕೆನ್ಸೀಸ್ಗೆ 76 ವೇಕೆನ್ಸೀಸ್ಗೆ ಇಂಟರ್ನಲ್ ರಿಸರ್ವೇಷನ್ ಅಂತ ಏನು ಕಾನ್ಸೆಪ್ಟ್ ಇದೆ ಆ ಒಂದು ಕಾನ್ಸೆಪ್ಟ್ನ ಅಪ್ಲೈ ಮಾಡಿ ಈ ರೀನೋಟಿಫಿಕೇಷನ್ ಮಾಡುವ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ. ಏನಕ್ಕಂದರೆ ಸರ್ಕ್ಯುಲರ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಯಾವ ಗ್ರೂಪಿಗೆ ಬರುತ್ತೆ ಅಂತ ನೋಡೋದಾದರೆ ಗ್ರೂಪ್ ಸಿ ನೋಟಿಫಿಕೇಷನ್ ಆಗಿರುತ್ತೆ. ಸೊ ಗ್ರೂಪ್ ಸಿಗೆ ಅಂತಂದರೆ ನಿಮಗೆ 37,060 ರೂಪಾಯಿ ಏನೋ ಬೇಸಿಕ್ ಸ್ಯಾಲರಿ ಇದೆ. ನೋಡೋಣ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ, ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಎಷ್ಟು ಸ್ಯಾಲರಿ ಮೆನ್ಷನ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಅದಾಗಿ ನಂತರ ಇಲ್ಲಿ ಯಾವ ಬ್ರಾಂಚ್ಗೆ ಎಲಿಜಿಬಲ್ ಇದ್ದಾರೆ ಅಂದರೆ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಮತ್ತು ಡಿಪ್ಲೊಮೊ ಇನ್ ಆಟೋಮೊಬೈಲ್ ಅಥವಾ BE ಇನ್ ಮೆಕ್ಯಾನಿಕಲ್, BE ಇನ್ ಆಟೋಮೊಬೈಲ್ ಆಗಿದ್ದರೆ ಈ ಒಂದು ನೋಟಿಫಿಕೇಷನ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ PUC ಕಂಪ್ಲೀಟ್ ಆಗಿ ನಾನು BE ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಅಪ್ಲೈ ಮಾಡ್ಬೋದು. ಸರ್ ಡಿಪ್ಲೊಮೊ ಕಂಪ್ಲೀಟ್ ಮಾಡ್ಕೊಂಡು ಡಿಪ್ಲೊಮೊದಲ್ಲಿ ನಾನು PUC ಅಥವಾ ಡಿಪ್ಲೊಮೊ ಅಥವಾ SSLC ಮೇಲೆ ಡಿಪ್ಲೊಮೊ ನಂದು ಮೆಕ್ಯಾನಿಕಲ್ ಆಗಿದೆ, ಆಟೋಮೊಬೈಲ್ ಆಗಿದೆ, ನಾನು ಎಲಿಜಿಬಲ್ ಅಂತ ಕೇಳಿದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಯಾರೆಲ್ಲ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದರೆ ನೀವೆಲ್ಲ ಆಸ್ಪಿರೆಂಟ್ಸು ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗಿರ್ತಾರೆ. ಅದೇ ರೀತಿಯಲ್ಲಿ BE ನಂದು ಮೆಕ್ಯಾನಿಕಲ್ ಕಂಪ್ಲೀಟ್ ಆಗಿದೆ ಸರ್, BE ಆಟೋಮೊಬೈಲ್ ಕಂಪ್ಲೀಟ್ ಆಗಿದೆ, ನಾನು ಎಲಿಜಿಬಲ್ ಅಂತಂದರೆ ಹೌದು, ನೀವು ಎಲಿಜಿಬಲ್ ಆಗಿರ್ತೀರ. ಅದಾಗಿ ನಂತರ ಸಾಕಷ್ಟು ಜನ ನನಗೆ ಈಕ್ವಲೆಂಟ್ ಬ್ರಾಂಚಸ್ ಬಗ್ಗೆ ಕೇಳಿದರೆ, ಸೊ ನೋಡಿ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ನಮಗೆ ಏನು ಒಂದು ಡೀಟೇಲ್ಸ್ನ ಕೊಡ್ತಾರೆ ಆ ಡೀಟೇಲ್ಸ್ ಮೇಲೆ ನಾನು ನಿಮ್ಗೆ ಹೇಳ್ಬೋದು. ಸೊ ಪ್ರೀವಿಯಸ್ ಡಾಕ್ಯುಮೆಂಟಲ್ಲಿ ನಮಗೆ ಆಟೋಮೊಬೈಲ್ ಮತ್ತು ಮೆಕ್ಯಾನಿಕಲ್ ಅಂತ ಮಾತ್ರ ಮೆನ್ಷನ್ ಮಾಡಿತ್ತು. ಸೊ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಇರಲಿಲ್ಲ. ನೋಡೋಣ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ನೋಡಿಬಿಟ್ಟು ನಿಮಗೆ ಒಂದು ಸಲ ಕ್ಲಾರಿಫೈನೂ ಮಾಡ್ತೀರಿ. ಯಾರಿಗೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟನ್ನು ನೋಡ್ಕೊಂಡು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಆ ಕಮೆಂಟ್ಗೆ ರಿಪ್ಲೈನ ಕೊಡ್ತೀನಿ. ಬಟ್ ಪ್ರೆಸೆಂಟಾಗಿ PVS ನೋಟಿಫಿಕೇಷನ್ ನಾನು ನೋಡಿದಂತೆ ಆ ನೋಟಿಫಿಕೇಷನಲ್ಲಿ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್ ಮಾತ್ರ ಇದೆ. ಮೆಕ್ಯಾನಿಕಲ್ ಈಕ್ವಲೆಂಟ್ ಅಥವಾ ಆಟೋಮೊಬೈಲ್ ಈಕ್ವಲೆಂಟ್ ಆಸ್ಪಿರೆಂಟ್ಸ್ನು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೆನ್ಷನ್ ಆಗಿರಲಿಲ್ಲ. ನೋಡೋಣ ಈ ಬಾರಿ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದರೆ ಆ ಪಾಯಿಂಟ್ಸ್ ಮೆನ್ಷನ್ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾರೆಲ್ಲ ಈ ಸಬ್ ಬ್ರಾಂಚಸ್ ಆಫ್ ಮೆಕ್ಯಾನಿಕಲ್ ಕಂಪ್ಲೀಟ್ ಮಾಡಿದರೆ ಆಗ ಅವ್ರಿಗೂ ಅವಕಾಶ ಸಿಗುತ್ತೆ. ಬಟ್ ಈಗ ಪ್ರೆಸೆಂಟಾಗಿ ಪ್ರೀವಿಯಸ್ ನೋಟಿಫಿಕೇಷನ್ ಪ್ರಕಾರ ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್ ಮಾತ್ರ ಎಲಿಜಿಬಲ್ ಇದ್ದಾರೆ, ಅದು ಡಿಪ್ಲೊಮೋನ ಆಗಲಿ BE ಆಗಲಿ. ಸೊ ಇದಕ್ಕೆ ಯಾವ್ಯಾವ ಥರದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಅಂತ ನೋಡೋದಾದರೆ ನಾನು ಹೇಳಿದನೆಲ್ಲ ಗ್ರೂಪ್ ಸಿ KPSC ಇಂದ ಕಂಡಕ್ಟ್ ಆಗ್ತಿರೋಂಥ ನೋಟಿಫಿಕೇಷನ್, ಇದು KPSC ಇಂದ ಕಂಡಕ್ಟ್ ಆಗ್ತಿರೋಂಥ ಎಕ್ಸಾಮ್ ಅಂತ ಅನ್ಬೋದು. ಹಾಗಾಗಿ ಪೇಪರ್ 1 ಜನರಲ್ ಸ್ಟಡೀಸ್ ಇರುತ್ತೆ, ಪೇಪರ್ 2 KEC ಇರುತ್ತೆ. KEC ಅಂದರೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಸ್. ಸೊ 2 ಪೇಪರು 100 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ನೂ ಇರುತ್ತೆ, 1/4 ಮಾರ್ಕಿಂಗ್ ಇರುತ್ತೆ. ಸೊ ನಿಮಗೆ ಪೇಪರ್ 1 ಜನರಲ್ ಸ್ಟಡೀಸು, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಅಂತ ಅನ್ಬೋದು. ಟೆಕ್ನಿಕಲ್ ಪೇಪರ್ ಇರಲ್ಲ. ಬಟ್ ಈ ಬಾರಿ ಏನಾದರೂ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಇನ್ ಕೇಸ್ ಏನಾದರೂ ಚಾನ್ಸಸ್ಸು ಇದ್ದಾವೆ ಟೆಕ್ನಿಕಲ್ ಪೇಪರ್ ಇನ್ಕ್ಲೂಡ್ ಮಾಡೋ ಸಾಧ್ಯತೆಗಳು. ಬಟ್ ಈ ಪ್ರೀವಿಯಸ್ ಎಕ್ಸಾಮಿನೇಷನ್ ಪ್ರಕಾರ KECನೇ ಇದೆ. ಸೊ KEC ಪ್ರಕಾರ ಪ್ರಿಪೇರ್ ಆಗಿ ನಾಳೆ ಏನಾದರೂ ಅಫಿಷಿಯಲ್ ಆಗಿ ಬಂತು ಅಂದರೆ ಆಗ ನೀವು ಅಪ್ಡೇಟ್ ಆಗ್ಬೋದು. ಸೊ ಈಗ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಕಡೆಗೆ ನೋಡೋಣ ಈಗ. ಸೊ ನಾವು ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಅಫಿಷಿಯಲ್ ಡಾಕ್ಯುಮೆಂಟ್ ನೀವು ನೋಡ್ತಾ ಇರ್ಬೋದು. ಇದು ಇವತ್ತು ಇಶ್ಯೂ ಆಗಿರುವಂಥ ದಿನಾಂಕ ನೋಡ್ಬೋದು, 22/6/2026. ಸೊ 2 ದಿನಗಳ ಕೆಳಗಡೆ ಇಶ್ಯೂ ಆಗಿರುವಂಥ ಒಂದು ಸರ್ಕ್ಯುಲರ್ ಇದು. ಸೊ ಯಾರಿಂದ ಯಾರಿಗೆ ಬರೆದಿದ್ದಾರೆ ನೋಡಿ, ಇವರಿಂದ ಯಾರು ಸರ್ಕಾರದ ಕಾರ್ಯದರ್ಶಿ ಸಾರಿಗೆ ಇಲಾಖೆ, ಅದೇ ರೀತಿಯಲ್ಲಿ ಇವರಿಗೆ ಆಯುಕ್ತರು ಸಾರಿಗೆ ಮತ್ತು
ರಸ್ತೆ ಸುರಕ್ಷತೆ. ಸೊ ಇದು ಬಿಡಿ, ಇದು ಯಾರಿಂದ ಬಿಡೋದು ಅನ್ನೋದಕ್ಕಿಂತ, ಸೊ ಇಲ್ಲಿ ನೋಡಿ ಟಿಪ್ಪಣಿಯಲ್ಲಿ ನೀವು ನೋಡ್ತಾ ಇರ್ಬೋದು ವಿಷಯ ಮತ್ತು ಇದರಲ್ಲಿ ಟಿಪ್ಪಣಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವ 76 ಮೋಟಾರ್ ವಾಹನ ನಿರೀಕ್ಷಕರು ಅಂದರೆ 70, ನಾನು ಹೇಳಿದ್ನಲ್ಲ 70 ವೇಕೆನ್ಸೀಸು NHKಯಲ್ಲಿದೆ, 6 ವೇಕೆನ್ಸೀಸು ಕಲ್ಯಾಣ ಕರ್ನಾಟಕದಲ್ಲಿದೆ. ಈ ಹುದ್ದೆಗಳ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ಕುರಿತು, ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ನ ಇಲ್ಲಿ ಹೇಳ್ತಾ ಇದೆ ಪತ್ರ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆಗಳ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದಿರುವ, ಸೊ ಪ್ರೀವಿಯಸ್ ಆಗಿ ಹಿಂಪಡೆದಿರ್ತಾರೆ ಇದನ್ನು. ಸೊ ಈಗ ಅದೇ ಒಂದು ಇದೇ ನೋಟಿಫಿಕೇಷನ್ನ ಮತ್ತೆ ಹೊಸದಾಗಿ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಂತೇಳಿ ಈ ಒಂದು ಲೆಟ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಒಂದು ಡಾಕ್ಯುಮೆಂಟಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ಯಾರಾಗ್ರಾಫಲ್ಲಿ ಓದಿ, ಯಾಕಂದರೆ ನಾನು ಜಾಸ್ತಿ ಓದ್ತಾ ಹೋದರೆ ಇದು ವೀಡಿಯೋನ ಲೆಂತಿ ಆಗ್ತಾ ಹೋಗುತ್ತೆ, ನಿಮಗೂ ನೋಡೋದಕ್ಕೆ ಬೇಜಾರಾಗ್ಬೋದು. ಸೊ ವೀಡಿಯೋನ ಪಾಸ್ ಮಾಡಿ, ವೀಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಈ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೀಟಾಗಿ ನಿಧಾನಕ್ಕೆ ಓದ್ಕೊಳ್ಳಿ. ಸೊ ಈ ಡಾಕ್ಯುಮೆಂಟಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಅಂದರೆ ರೀನೋಟಿಫಿಕೇಷನು ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಸಿಗ್ನೇಚರ್ ಕೂಡ 22/6/2026 ಹಾಕಿರುವಂಥ ಸಿಗ್ನೇಚರ್ ಇದು. ಸೊ ಈ ಡಾಕ್ಯುಮೆಂಟ್ನ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಬೇಕಾಗಿರೋದೇನೆಂದರೆ, ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ಮುಂದಿನ ದಿನಗಳಲ್ಲಿ ಈ ಒಂದು RTO ನೋಟಿಫಿಕೇಷನು ರೀನೋಟಿಫಿಕೇಷನ್ ಆಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ. ಸೊ 99% ನಾನು ಹೇಳ್ಬೋದು ರೀನೋಟಿಫಿಕೇಷನ್ ಆಗುತ್ತೆ. ಸೊ ಪ್ರೀವಿಯಸ್ ಆಗಿ ನಾನು ನಿಮಗೆ ಯಾವೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೆ. ಸೊ ಆ ಎಲ್ಲ ಅದರೊಳಗಡೆ RTOದು ಕೂಡ ಸೇರಿಸ್ಕೊಳ್ಬೋದು ನೀವು. ನಾನು ಹೇಳಿದ್ದೆ RTOದು ಬಟ್ ಫಸ್ಟು 5 ನೋಟಿಫಿಕೇಷನ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ ಅಂತೇಳಿ. ಸೊ 5ರಲ್ಲಿ ಇದು ಒಂದು ಸೇರಿಸ್ಕೊಳ್ಳಿ. ಮುಂದಿನ 2ರಿಂದ 3 ತಿಂಗಳೊಳಗಡೆ ಈ ನೋಟಿಫಿಕೇಷನ್ ಕೂಡ ನಿಮಗೆ ರೀನೋಟಿಫಿಕೇಷನ್ ಆಗೋ ಸಾಧ್ಯತೆಗಳು ಬೆಳೆದಿದೆ. ಸೊ ಯಾರೆಲ್ಲ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಸಾರಿಗೆ ಇಲಾಖೆಯಲ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ, ಸೊ ನಿಮ್ಮ ಕನಸು ನನಸಾಗೋದಕ್ಕೆ ನೆರವೇರಿಸ್ಕೊಳ್ಳೋದಕ್ಕೆ ದಿನ ಹತ್ರ ಇದೆ ಅಂತ ಅಂದ್ಕೊಳ್ಳಿ. ಪ್ರಿಪ್ರೇಷನ್ನ ಚುರುಕುಗೊಳಿಸ್ಕೊಳ್ಳಿ. ಯಾಕಂದರೆ ಒಂದು ಸಲ ನೋಟಿಫಿಕೇಷನ್ ಬಂತಂದರೆ ಟೈಮ್ ಲಿಮಿಟ್ ಭಾಳ ಕಮ್ಮಿ ಇರುತ್ತೆ. ಏನಕ್ಕಂದರೆ ಈ ನೋಟಿಫಿಕೇಷನ್ಸ್ ಅವಳ ಹಳೆ ನೋಟಿಫಿಕೇಷನ್ಸ್ ಆಗಿರೋ ಕಾರಣದಿಂದ ಭಾಳಷ್ಟು ಬೇಗನೆ ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡುವಂಥ ಜವಾಬ್ದಾರಿ KPSCಗೆ ಇರುತ್ತೆ, ಡಿಪಾರ್ಟ್ಮೆಂಟ್ಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇರುತ್ತೆ. ಹಾಗಾಗಿ ನೋಟಿಫಿಕೇಷನ್ನ ಅತಿ ಬೇಗನೆ ಮುಗಿಸ್ಕೊಳ್ತಾರೆ. ನೋಟಿಫಿಕೇಷನ್ ಬಂತು ಅಂತಂದರೆ 2 ತಿಂಗಳು 2ರಿಂದ 3 ತಿಂಗಳು ನಿಮಗೆ 1 ತಿಂಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟರೆ 2 ತಿಂಗಳು ಪ್ರಿಪ್ರೇಷನ್ ಮಾಡೋದಕ್ಕೆ ಕೊಡ್ಬೋದು. 4ನೇ ತಿಂಗಳು ಅಥವಾ 5ನೇ ತಿಂಗಳು ನೋಟಿಫಿಕೇಷನ್ ಬಿಟ್ಟಿದ್ದ ದಿನದಿಂದ 4 ಅಥವಾ 5ನೇ ತಿಂಗಳು ಮ್ಯಾಕ್ಸಿಮಮ್ ಅಂದರೆ 6th ಮಂತ್ ಒಳಗಡೆ ಈ ಒಂದು ನೋಟಿಫಿಕೇಷನಿನ ಎಕ್ಸಾಮ್ನು ಕಂಪ್ಲೀಟ್ ಆಗೋಗುತ್ತೆ. ಅಲ್ಲಿಂದ 3ರಿಂದ 4 ತಿಂಗಳೊಳಗಡೆ ರಿಸಲ್ಟ್ಸ್ನು ಬಂದುಬಿಡುತ್ತೆ. ಆಲ್ಮೋಸ್ಟ್ 1 year 12 months ಅಂತ ಕನ್ಸಿಡರ್ ಮಾಡಿ. ಮ್ಯಾಕ್ಸಿಮಮ್ ಅಂದರೆ 18 months ಮ್ಯಾಕ್ಸಿಮಮ್ ಅಂದರೆ 1.5 ವರ್ಷ ಅಂತ ಇಟ್ಕೊಳ್ಬೋದು. ಯಾಕಂದರೆ KPSC ಆಗಿರೋ ಕಾರಣದಿಂದ. KE ಆಗಿದ್ರೆ 1 ವರ್ಷದಲ್ಲಿ ಆಗೋಗ್ಬಿಡುತ್ತೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಿದ್ದೆ. ಬಟ್ KPSC ಕಂಡಕ್ಟ್ ಮಾಡ್ತಿರೋ ಕಾರಣದಿಂದ 1.5 ವರ್ಷ ಅಂತ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಏನು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಅಷ್ಟರೊಳಗೆ ನೋಟಿಫಿಕೇಷನ್ ಎಂಡ್ ಆಗುತ್ತೆ. ಸೊ 76 ವೇಕೆನ್ಸೀಸ್ ಇರೋಂಥದ್ದು, 70 ಹೈದರಾಬಾದ್ ಕರ್ನಾಟಕ, 6 ಬಂದು ಹೈದರಾಬಾದ್ ಕರ್ನಾಟಕ ಇರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಬರೋದಂತೂ ಖಚಿತ. ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಈ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ವಿಡಿಯೋನ ಮಾತ್ರ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಈ ವಿಡಿಯೋ ಲಿಂಕ್ ಆಗಿರ್ಬೋದು ಅಥವಾ ಗ್ರೂಪ್ಗಳಲ್ಲಿ ಆಗಿರ್ಬೋದು. ಯಾಕಂದರೆ ಸಾಕಷ್ಟು ಜನಕ್ಕೆ ಈ ಮಾಹಿತಿ ಗೊತ್ತಾಗಲಿ, ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತೇಳಿ. ಹಾಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ಇದೇ ರೀತಿಯಲ್ಲಿ ಯಾವುದೇ ಹೊಸ ನೋಟಿಫಿಕೇಷನ್ ಬರಲಿ, ಯಾವುದೇ ಹಳೆ ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಮಾಹಿತಿ ಬರಲಿ, ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ನೋಟಿಫಿಕೇಷನ್ ಬಿಟ್ಟಾಗದಿಂದ ಹಿಡಿದು ಅದರ ಪ್ರತಿಯೊಂದು ಅಪ್ಡೇಟ್ನ ರಿಸಲ್ಟ್ಸ್ ಆಗಿರ್ಬೋದು, ಕೀ ಆನ್ಸರ್ಸ್ ಆಗಿರ್ಬೋದು, ಏನೇ ಒಂದು ಅಪ್ಡೇಟ್ ಆಗಿದ್ರು ನಾನು ನನ್ನ ಚಾನಲ್ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಇದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಸಿವಿಲ್ ಇಂಜಿನಿಯರ್ಸ್ಗೂ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕೊಡೋಣ. ಏನಕ್ಕಂದರೆ ಭಾಳಷ್ಟು ಜನ ಟೆಕ್ಸ್ಟ್ ಮಾಡಿದ್ದಾರೆ ಪರ್ಸನಲ್ ಆಗಿ, ಅದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ರಿಲೇಟೆಡ್ ಯಾವುದಾದ್ರು ವೀಡಿಯೋಸ್ ಇದ್ರೆ ಅಪ್ಲೋಡ್ ಮಾಡಿ ಅಂತೇಳಿ. ಸೊ ಯಾವೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಸಿವಿಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ಭಾಳಷ್ಟು ಜನ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂಥವ್ರು KPTCL ನೋಟಿಫಿಕೇಷನ್ ಬಗ್ಗೆ ಕೇಳ್ತೀರಿ, ಅದ್ರ ಬಗ್ಗೆಯೂ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೊಸದಾಗಿ ಅಪ್ಡೇಟ್ ಏನು ಸಿಗುತ್ತೆ ಅದನ್ನು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದ್ದೀರಾ ಚೆನ್ನಾಗಿ ಪ್ರಿಪೇರ್ ಆಗಿ. ಏನಕ್ಕಂದರೆ ಈ ತಿಂಗಳು ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ, ಈ ತಿಂಗಳಿನ ಎಂಡ್ ಆಗಕ್ಕೆ ಬಂದಿರೋ ಕಾರಣದಿಂದ ನೋಟಿಫಿಕೇಷನ್ ಬರುವಂಥ ಸಾಧ್ಯತೆಗಳು ಭಾಳ ಕಮ್ಮಿ ಇದೆ. ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಹೊಸ ನೋಟಿಫಿಕೇಷನ್ ಬರುವ ಸಾಧ್ಯತೆ ಇದೆ EC ಆ್ಯಂಡ್ EEE ಅವರಿಗೆ ಆ್ಯಂಡ್ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ. ಚೆನ್ನಾಗಿ ಪ್ರಿಪೇರ್ ಆಗಿ, ಟೈಮ್ ಭಾಳ ಕಮ್ಮಿ ಇದೆ, ಪ್ರಿಪ್ರೇಷನ್ ಭಾಳ ಇರಬೇಕು, ಅಂದರೆ ಟೈಮ್ ಭಾಳ ಸ್ಪೆಂಡ್ ಮಾಡಬೇಕು. ಅದಾಗಿನ ನಂತರ ಜನರಲ್ ಸ್ಟಡಿಗೆ ಸಂಬಂಧಪಟ್ಟಂಥ ಪೇಪರ್ ರಿಲೇಟೆಡ್ ವೀಡಿಯೋನ ಕೇಳ್ತಾ ಇದ್ರಿ, ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋನ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅದಾಗಿನ ನಂತರ ಭಾಳಷ್ಟು ಜನ ಇನ್ನೊಂದು ವಿಷಯನ ಕೇಳ್ತಾ ಇದ್ರಿ ನೀವು,
ಸೊ ಈ ಬೆಂಗಳೂರು ಮೆಟ್ರೋಗೆ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಸಿಲೆಬಸ್ನ ಅಪ್ಲೋಡ್ ಮಾಡಿ ಅಂತೇಳಿ. ಸೊ ನಾನೀಗ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ನೋಟಿಫಿಕೇಶನ್ ಬರುತ್ತೆ ಅಂತೇಳಿ. ಸೊ ಆ ನೋಟಿಫಿಕೇಷನಲ್ಲಿ ಏನೇನು ಮೆನ್ಷನ್ ಮಾಡಿದ್ದೆ ನಿಮಗೆ, ಟ್ರೈನ್ ಆಪರೇಟರ್ ಪೋಸ್ಟ್ ಬಗ್ಗೆ ಹೇಳಿದ್ದೆ, ಹಾಗೂ ಟ್ರೈನ್ ಆಪರೇಟರ್ ಪೋಸ್ಟ್ ಮತ್ತು ಮೇಂಟೈನರ್ ಪೋಸ್ಟು ITI ಕಾಲ್ ಮಾಡ್ತಾರೆ ಅಂತ ಹೇಳಿದ್ದೆ, ಹಾಗೂ ಸೆಕ್ಷನ್ ಇಂಜಿನಿಯರ್ ನೋಟಿಫಿಕೇಶನು ಬರುತ್ತೆ ಅಂತ ಹೇಳಿದ್ದೆ. ಸೊ ಇದರಲ್ಲಿ ನಿಮಗೆ 100% ಬರುತ್ತೆ ಅಂತ ಅನ್ನೋ ಮಾಹಿತಿ ನನಗೆ ಹೇಳಿರೋ ಪ್ರಕಾರ, ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಒಂದು ಟ್ರೈನ್ ಆಪರೇಟರ್ ಪೋಸ್ಟು ಮತ್ತು ಮೇಂಟೈನರ್ ಪೋಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಕ್ಷನ್ ಇಂಜಿನಿಯರ್ದು ಸ್ವಲ್ಪ ಡೌಟ್ ಇದೆ ನನಗೆ ಹೇಳ್ತಾ ಇದ್ದಾರೆ, ಬಟ್ ಬರುತ್ತೆ ನನಗೆ ಇಟ್ಕೊಳ್ಳಿ, ಕನ್ಸಿಡರ್ ಮಾಡ್ಕೊಂಡು ಪ್ರಿಪೇರ್ ಆಗಿ. ಏನಕ್ಕಂದರೆ ವೇಕೆನ್ಸೀಸ್ ಕಾಲಕ್ಕೆ ಟೈಮ್ ತಕ್ಕಂತೆ ಗ್ಯಾಪ್. ಇವಾಗ ನೋಡಿರಿ 2023 ಬಂದಿರೋಂಥದ್ದು, 26 ಮತ್ತೆ ನೋಟಿಫಿಕೇಶನ್ ಬರ್ತಾ ಇದೆ, ಅಂದರೆ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ವೇಕೆನ್ಸೀಸ್ ಕ್ರಿಯೇಟ್ ಆಗಿರುತ್ತೆ, ಅದನ್ನು ಬರುತ್ತೆ. ಪ್ರಿಪೇರ್ ಆಗಿ ಯಾರೆಲ್ಲ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ, ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದಾರೆ, ಮೆಕ್ಯಾನಿಕಲ್ EC ಟ್ರಿಪ್ಲಿ, ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಗುಡ್ ಅಪಾರ್ಚುನಿಟಿ ಇದೆ, ಬಿಗ್ ನಂಬರ್ ಆಫ್ ವೇಕೆನ್ಸೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಪ್ರಿಪೇರ್ ಆದರೆ ನಿಮಗೆ ಆ ಒಂದು ಅವಕಾಶ ಸಿಗುತ್ತೆ. ಸೊ ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ನಿಮಗೆ ಇವತ್ತಿಲ್ಲ ನಾಳೆ ಅದರ ಫಲಿತಾಂಶ ನೋಡ್ತೀರಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ, ಎಲ್ಲರಿಗೂ ಧನ್ಯವಾದಗಳು. ಏನೇ ಕಮೆಂಟ್ ಇತ್ತಂದ್ರು, ಏನೇ ಮೆಸೇಜ್ ಮಾಡಬೇಕನ್ನಂಗಿತ್ತಂದ್ರು ನೀವು ವಾಟ್ಸಪ್ ಮೆಸೇಜ್ಗಾದರೂ ಮಾಡಿ, ಒಂದು ನಂಬರ್ನ ಕೊಟ್ಟಿದ್ದೀನಿ, ಮೆಕ್ಯಾನಿಕಲ್ ವೀಡಿಯೋಸಲ್ಲಿ ನೀವು ನೋಡಿದ್ರೆ ನಂಬರ್ ಸಿಗುತ್ತೆ, ಅಥವಾ ಯೂಟ್ಯೂಬಿನ ಕಮೆಂಟ್ ಬಾಕ್ಸಲ್ಲಾದರೂ ನೀವು ಡ್ರಾಪ್ ಮಾಡ್ಬೋದು. ನಿಮ್ಮ ಕಮೆಂಟ್ ಏನಿದೆ, ನಿಮ್ಮ ಡೌಟ್ ಏನಿದೆ ಅಲ್ಲಾದರೂ ಡ್ರಾಪ್ ಮಾಡ್ಬೋದು. ಕಮೆಂಟ್ನಾಗೆ ನಾನು ರಿಪ್ಲೈನ ಕೊಡ್ತೀನಿ, ನಾನು ನೋಡ್ಕೊಂಡಿದ್ದೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡೋಣ, ಮರೆಯೋಕ್ಕೆ ಹೋಗಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.